ಮಗು ಅಪ್ಪನ್ ಗುಟ್ಟಾಳ ಅಂತಂದೇಳಿ 1000 ರೂಪಾಯಿ ಜನದಲ್ಲಿ ಕೊಟ್ಟು ಮದುವೆ ಮಾಡಿರ್ತೀನಿ. ಅಪ್ಪನ್ ಗುಡ್ದಾದ್ರ ಬಾರೆ ಇಲ್ಲಿದ್ರೆ ಅಲ್ಲೇ ಇರ ಅಂತೀಗ. ನಿಮ್ಮ ಅಕ್ಕ ಯಾರು ಬಿಟ್ಟಿದ್ದಾಳ? ನಮ್ಮ ಇಂಥವೆಲ್ಲ ನೋಡ್ಕೊಂಡು ಹೊಟ್ಟೆಗೆ ಬೆಂಕಿ ಬಿದ್ದು ಬೆಳಕರ್ತಿಗೆ ಎದ್ದು ಹೋಗ್ಬಿಟ್ಟಿದ್ದೆ. ಹೀರೋ ಬಿದ್ದಿದ್ದೆ ಎಲ್ಲ ತಗೊಂಡ್ ಕಸ ಬಾರ್ಸಣ ಅಂತಂದೇಳಿ. ಅಪ್ಪನ್ ಗುಟ್ಟಿದ್ದೆ ಅಮ್ಮನ್ ಗುಟ್ಟಿದ್ದ ಅಂತಾಳ. ಮತ್ತೆ ಬಾರ್ಸಿ ರೋಡ್ ಹಾಕ್ತಿದ್ದಲ್ಲ. ಎಲ್ಲ ಆದ್ಮೇಲೆ ನೀನ್ ನನ್ನ ಮಗನಿಗೆ ಇಲ್ಲಿದ್ರೆ ಅಷ್ಟಾಯ್ತು ಹೋಗಿಲ್ಲ ಇಟ್ಕೊಂಡು ಜೀವನ ಮಾಡಿಸ್ತೀನಿ ಅಂದ್ರೆ ಸಿಕ್ಕಿಲಿಕ್ಕಿಗೆ ಸೊಸೆ ಬೇಕಾ? ಪಂಚಾಯತಿ ಮಾಡ್ತೀನಿ ಅಂದ್ರೆ ಮಾತಾಡ್ಬೇಡ ನಂಗೆ. ಅವನ ಜೀವನ ಮಾಡ್ತೀನಿ ಪಂಚಾಯತಿ ಮಾಡ್ತೀನಿ ಕಳಿಸ್ತೀನಿ ಇಲ್ಲಿದ್ರೆ ಕಳಿಸಲ್ಲ ಅಂದೆ ನಾಯಿ ಕಚ್ಚಾಡಂಗಿದ್ರೆ ನೀನ್ ಯಾಕೆ ಹಾಕಿದ್ದು? ಹಾವು ನಾವು ಅಂತ ಹಬ್ಬವಂತ ಪಂಚಾಯತಿ ಮಾಡ್ಬೇಕಾಯ್ತು. ನಮ್ಗೊಂದ್ ಮಾತು ಕೇಳಿದಲ್ಲ ನೀನ್ ಹೆಂಗ್ ಹಾಕಿದೆ ನೀನು? ಮತ್ತೀಗ ನಾನ್ ಬರ್ಲಿಂದ ಏನ್ ಮಾಡ್ಕೊಂತಿದ್ದೀನಿ? ನನ್ಗೆ ಹಾಕಿದ್ದಲ್ಲ ನಾನ್ ಬರ್ದವ್ ಏನ್ ಮಾಡ್ತೀನಿ? ಸುಮ್ಮನೆ ಬಿಡಮ್ಮ. ನನ್ಗೆ ಹಾಕೋದಾಯ್ತು ಈಗ ನಿನ್ಗೆ ಹಾಕ್ತಿಲ್ಲ. ನೀನ್ ಬರ್ಬೇಕು ಎಲ್ಲಿ ಕರೆದ್ರು ನೀನ್ ಬರ್ಲೇಬೇಕು. ಅವಾಗ ನಾನ್ ಹಾಕಿದ್ಮೇಲೆ ನೀನ್ ಎಲ್ಲಿ ಕರೆದ್ರೆ ನೀನ್ ಅಲ್ಲಿ ಬರ್ಬೇಕು. ನೀನ್ ಹಾಕಿದ್ರೆ ನಾನ್ ಬಂದಿನಿ. ನಾನ್ ಹೆಂಗ್ ಬಂದೆ ನೀನ್ ಹಂಗ್ ಬರ್ಬೇಕಲ್ಲಿ. ನೀನ್ ಕರೆದ್ರೆ ನಾನ್ ಬರ್ಬೇಕು, ನಾನ್ ಕರೆದ್ರೆ ನೀನ್ ಬರ್ಬಾರ್ದ? ನೀನ್ ಜಿಲ್ಲಾಧಿಕಾರಿ ಅಂತಿಲ್ಲ? ಹೌದು ಜಿಲ್ಲಾಧಿಕಾರಿ. ಮಂಜುನಾಥ್ ಅವ್ರಿಗೆ ಏನಮ್ಮ ನೀವು ಬೈದ್ ಮಾತಾಡಿ ಅಲ್ಲ ನೀವ್ ಈ ತರ ಕಚ್ಚಾಡಂಗಿದ್ರೆ ಮದ್ವಿ ಮಾಡಿದ್ರೆ ನಮ್ಮ ಮನೆಗೆ ಹೆಣ್ ಕೇಳಕ್ ಬರ್ಬಾರ್ದಾಗಿತ್ತು. ನೀವು ಅಷ್ಟೇ ಕೇಳೋದು. ನಮ್ಮ ಮನೆಗೆ ನಾನಿಲ್ಲ ಎಲ್ಲ ಜವಾಬ್ದಾರಿ ವರ್ತಿಸಿನ ಅಂತ ಕೇಳೋದು. ಒಂದು ಗಂಡ ಎಂತಿದ್ ಹೆಸರಿರಲ್ಲ ಲಗನ್ ಪತ್ರಿಕಾದ ಮದುವೆದಲ್ಲಿ ಅಂದ್ರದಲ್ಲಿ ಕುಂತ್ಕೊಂಡು ಮಗನ್ಗೆ ಸೊಸೆಗೆ ಅಂದ್ರದಾಗ ನೀರ್ ಹಾಕೊಂಡಿಲ್ಲ. ಅಕ್ಕನ್ಗೆ ಅತ್ತಿಗೆಗ ಅಣ್ಣನ್ನ ಕುಂದಿರ್ಸಿದಾರ. ಇದು ಯಾವ ಸಂಪ್ರದಾಯ? ಸೋದರತ್ತೆ ಸೋದರ ಮಾವ ಕುತ್ಕೊಳ್ಳೋದು ಅಂದ್ರದಾಗ ಕೆಟ್ಟ ತಂದೆ ತಾಯಿ ಕುತ್ಕೋಬೇಕಾಗಿತ್ತು. ಕೆಟ್ಟ ತಂದೆ ತಾಯಿಗೆ ಕೇವಲ ಮಾಡಿ ಕಾಸಿ ಅಣ್ಣ ಅತ್ತಿಗೆ ಕುಂದಿರ್ಸಿದಾಳ. ಅಕ್ಕನ್ಗೆ ಗಂಡ ಇದ್ದಿಲ್ಲಲ್ಲ, ನಿನ್ ಗಂಡ ಏನಾಗಿದ್ದ? ನೀವ್ ಕುಂದಿರ್ಕೋಬೇಕಾಗಿತ್ತು. ನೀವ್ ಕೂತ್ಕೊಳ್ಳಿಲ್ದಲ್ಲ ನೀವೇ ಮದ್ವೆ ಮಾಡ್ಕೊಂಡು ನಾವ್ ಅವಾಗ್ಲೇ ಇತ್ತು. ಮದುವೆದಲ್ಲಿ 4 ಜನದಾಗ ಮದ್ವೆ ಬಟ್ಟೆ ಮಾಡಿದ್ರಿ, ನಮ್ಗೆ ಬಟ್ಟೆ ತಕ್ಕೊಂಡ್ಬಿಟ್ರಿ. ಮರ್ಯಾದೆ ಮಾಡಿ ಮರ್ಯಾದೆ ತಕೊಂಡ್ರಿ. ನಮ್ಗೆ ಅಂತ ಕೇವಲ ಬೇಕಾಗಿತ್ತ ಇದು? ಒಡವೆ ಹಾಕಿದ್ರು ಒಡವೆ ತಿಕ್ಕೊಂಡ್ಬಿಟ್ರಿ. ಅಪರೂಪಕ್ಕೆ ಒಂದ್ ಹೇಳಿ ಸರ ನಾವ್ ಹಾಕಿದ್ದನ್ನ ಕೊಡ್ರಿ. ಹೂ ಮುರ್ಸೋ ಶಾಸ್ತ್ರ ಕಂದೆ. ನಿಮ್ಮ ಅಕ್ಕ ಮೊದ್ಲ ಅರ್ಧ ಖರ್ಚು ನಿಮ್ದು ಅರ್ಧ ಖರ್ಚು ನಮ್ದು ಅಂದ್ಲು. ಅದಕ್ಕೂ ಒಪ್ಕೊಂಡೆ. ನಮ್ನೆಗೆ ಯಾರು ಒಬ್ಬರೇ ಬರ್ಲಿ ನಾನು ಅರ್ಧ ಖರ್ಚು ಕೊಡ್ತೀನಿ ಅಂದೆ. ಕೊನೆಗೆ ನಿಮ್ಗೆ ಯೋಗ್ಯತೆ ಇಲ್ಲ ಮಾತಾಡಕ್ ಅಂದ್ಮೇಲೆ ಮಾಡಕಂದ ನಾವನ್ನ ಮಾಡ್ತೀವಿ ಬರ್ರಿ ಅಂತ ಕರೆಯಕ್ ಹೋಗಿದ್ವಿ. ನಿಮ್ ಕಡೆಗೆ 8 ಜನ ಬರ್ತಾ 10 ಜನ ಬರ್ರಿ ಅಂದೆ. ಅವಾಗ ನಾವು 12 ಜನ ಬರ್ತೀವಿ 10 ಜನ ಬರ್ತೀರಿ ಅಂದು. ಎಲ್ಲಿ ನಿಮ್ಮ ಅಕ್ಕ ಬಂದ್ಲ? ನಿಮ್ಮ ಅಮ್ಮ ಬಂದ್ಲ? ಮೇನ್ ನಿಮ್ಮ ಅಕ್ಕ ನಿಮ್ಮ ಅಮ್ಮನೇ ಮಕ ತಪ್ಪಿಸಿದ್ರು. ಇವಾಗ್ಲೂ ಮಕ ತಪ್ಪಿಸಿದ್ರು. ಏನಂತದ್ದು ಮಾಡಿದೀವಿ ಅಂತ ಏನ್ ತಪ್ಪಿಲ್ದವ್ರು ಬರ್ಬೇಕಾಯ್ತು. ಹೆಣ್ ಕೇಳ್ಬೇಕಾದ್ರೆ ರಜೆಗಳಿದ್ರು. ಅವಾಗ ರಜೆ ಇರಲ್ಲ. ಈಗೆಲ್ಲ ಮುಗಿದ್ಬೇಕಲ್ಲ ನಮ್ಮ ಮರ್ಯಾದೆ ಹೋಗುತ್ತಲ್ಲ ಅಂತ ರಜಾ ಇದ್ದಂತ ತಪ್ಪಿಸ್ಕೊಂತಾರ. ಪ್ರತಿಯೊಂದಕ್ಕೂ ರಜಾ ಇಲ್ಲ ರಜಾ ಇಲ್ಲ ರಜಾ ಇಲ್ಲ. ನಿಮ್ಗೆ ಯಾವತ್ತು ರಜಾ ಇರ್ತತೆ? ಮೊನ್ನೆ ಯಾರೋ ತೀರ್ಕೊಂಡವಾಗ ಬಂದಿದ್ಲು. ಅಟ್ಲೀಸ್ಟ್ ಒಂದು ಮೊಮ್ಮಗು ವಿಷಯ ಮಾತಾಡ್ದೆ. 2 ದಿವಸ ಕಾದೆ ನನ್ ಮೊಮ್ಮಗ ಹೆಂಗದಾಳ ಹೆಂಗಿಲ್ಲ ಅಂತ ಕೇಳ್ತಾರ ಅಂತೇಳಿ. ಬಂದ್ರೆ ತೋರ್ಸನ ನೀ ಯಾವಾಗ ಬರ್ತೀರಿ ಯಾವಾಗ ಕರ್ಕೊಂಡು ಹೋಗ್ತೀನಿ ಅಂತ ಕೇಳೋಣ ಅಂತಂದೇಳಿ. ಇಲ್ಲ ಅಷ್ಟಕ್ಕೂ ನಿನ್ಗೆ ಇಲ್ವಾ? ನಿಮ್ ಸೊಸೆ ಮಗಳು ಮೊಮ್ಮಗಳು ಬೇಕಾದ್ರೆ ಬರ್ತಿದ್ರಿ. ಇಲ್ಲಿವರೆಗಾಯ್ತು ನಾಮಕರಣ ಮಾಡಿ ನೋಡಿದ್ದು ಮೊಮ್ಮಗಳನ್ನ. ಇದುವರೆಗೂ ಮಗು ಮಕ ನೋಡಿಲ್ಲ. ನಾವ್ ಮಗುಗ್ ನೋಡ್ತಾರ ಕರೀತಾರ ಅಂತ ಹೊರಗೆಲ್ಲ ಕರ್ಕೊಂಡ್ ಬಂದೆ. ಇವತ್ತೂರು ಕರೆದ್ರೆ ನೀವು ಅಷ್ಟೆಲ್ಲ ಹೇಳಾದ್ಮೇಲೆ ಮತ್ತೆ ನಾವ್ ಮನೆಗೆ ಹೋದ್ಮೇಲೆ ಬ್ಯಾಂಕಿನ ಬಡ್ಡಿ ಕಟ್ಟ ನೀನು ಕೇಳ್ಬೇಕಾಗಿತ್ತು. ನೀನ್ ಸುಮ್ನಿರಮ್ಮ. ನನ್ಗೆ ಬ್ಯಾಂಕಿನ ಬಡ್ಡಿ ಎಲ್ಲ ಕಟ್ಟಕ್ ಆಗಲ್ಲ ರೀ. ನಿನ್ ಗಳೇನ್ ಕಷ್ಟ ಆಗೈತೆ. ಸಾಲ ಮಾಡಿದಾನ ಎಷ್ಟು ಡೇಟ್ ಇದಾನೆ ಸಾಲ ಮಾಡ್ಯಾನ ಅಂತ ಕೇಳ್ತಾರ ಅಂತ ನೀನು ಇಸ್ಕೊಂಡಿದ್ದಾನ ಫ್ರೀ ಮಾಡ್ಕೊಂಡ್ ಮತ್ತೆ ಒಂದ್ ಒಳ್ಳೆ ನಾನು ಅಲ್ಲಿಗೆ ಅಂದಿಲ್ಲ ಮಂಜುನಾಥ. ಬ್ಯಾಂಕ್ನ ದುಡ್ಡು ತೆಗೆದು ಕೊಡ್ಬೇಕಾದ್ರೆ ಮಂಜುನಾಥ ಸಾಲ ಮುಂದಕ್ಕೆ ಮಾಡ್ಬೇಡ. 2 ವರ್ಷ ನಡೆದಷ್ಟು ವಿವರಿಸ್ತೀರೇನಮ್ಮ ನನಗೆ? ಇಲ್ಲಿ ಬಂದಿರೋ ವಿಚಾರ ಮಾತ್ರ ಮಾತಾಡ. ಆಯ್ತು ನಿಮಗೆ ಟೈಮ್ ಕೊಟ್ಟಾಯ್ತು, ನೀವು ಕಿರ್ಚಾಯ್ತು. ನೆಕ್ಸ್ಟ್ ನಡವಳಿಕೆ ಚೆನ್ನಾಗಿ ಬರೋರು ನನ್ನ ಮಗಳು ಕಳ್ಸಲ್ಲ. ಅವ್ನು ಚೆನ್ನಾಗಿರ್ಲಿ ಕಳಿಸ್ತೀನಿ. ಇವಾಗ ನಾಳೆನೇ ಕರ್ಕೊಂಡು ಅವ್ನು ಚೆನ್ನಾಗಿರ್ಲಿ ದುಡಿತಾ ನನ್ನ ಮಗಳು ತಂದತ್ತ ನನ್ನ ಮಗಳು ಹೇಗ್ ಗೊತ್ತಾಗತ್ತಮ್ಮ ಕಳಿಸ್ದೇನೆ? ಮನೇಲಿ ಇಟ್ಕೊಂಡು ಹೇಗಮ್ಮ ದುರ್ಬಿನಲ್ಲಿ ನೋಡ್ತೀರಮ್ಮ? ಹಾ ಸರಿ ಮೇಡಮ್. ಇವಾಗ ನೀವು ಎಲ್ಲರೂ ಕೇಳ್ತಿ ಕಳಿಸ್ತೀನಿ. ನಾಳೆ 2 ಜೀವಕ್ಕೆ ಅನಾಹುತ ಆಯ್ತಂದ್ರೆ ನಾನು ನಿಮ್ಮ ಮೇಲೆ ಭಾರ ಹಾಕಿ ನಾನು ಬಿಟ್ಟು ಹೋಗ್ತೀನಿ. ಇವಾಗಲೇ ಬಿಟ್ಟು ಹೋಗ್ತೀನಿ. ನನ್ನ ಮೇಲಲ್ಲ, ನಿಮ್ಮ ಅಳಿಯನ್ ಮೇಲೆ. ಅವ್ನು ಹೇಳಲ್ಲ. ನಾವೇನ್ ಮೇಡಮ್ ಸತ್ಲು ಅವನು ಇವಾಗ ಕರೆಯ ಬಲಿಲ್ದಲ್ಲೇ ಸತ್ಲು ಅಂತ ನಿಮ್ಮ ಹತ್ರ ಮೇಲಲ್ಲ. ನಿಮ್ ಮಗಳನ್ನ ಸಾಕ್ತೀನಿ ಅಂತ ನಾನ್ ನಮ್ಮನೆ ಕರ್ಕೊಂಡು ಹೋದ್ರೆ ನನ್ ಮೇಲೆ ಜವಾಬ್ದಾರಿ ಹೊರಿಸಬಹುದು. ನಿಮ್ ಮಗಳನ್ ಮದುವೆ ಆಗಿರೋದು ನಿಮ್ ಅಳಿಯ, ಅವರೇ ಜವಾಬ್ದಾರಿ ಹೊರಬೇಕು. ಮಗಳು ಸರಿ ಸಮಾನ ನೋಡ್ಕೊಂಡ್ ಕಳ್ಸಿ ನೀನು ಒಂದ್ ದಾರಿಗೆ ಹಚ್ಚಿರಿ ಅಂತ ಕೇಳ್ತೇನೆ. ಯಾಕಂದ್ರೆ ನಾವ್ ಹೇಳಿದ ಮಾತಿಗೆ ಒಂದ್ ದಾರಿಗೆ ಹಚ್ಚಲಿಲ್ಲ. ಹೆಂಗ್ ತಿನ್ಬೇಕು ಅನ್ನೋದು, ತಟ್ಟೆ ಬೀಸೋದು, ಮೊಬೈಲ್ ಹೊಡೆದಾಕೋದು, ಕ್ಯಾಸೆಟ್ ಮುರಿದಾಕೋದು, ಅವ್ರಿಗೆ ಮನೆಗೆ ಉಣ್ಬೇಕು ಅವ್ನು ಬರ್ ಎಲ್ಲರೂ ಉಣ್ಣ ಕುಂತ ತಕ್ಷಣ ಒಬ್ಬೊಬ್ರೆ ಅನ್ನದಾಗ ಕೈ ತೊಳ್ಕೊಂಡು ಎದ್ದಾಳ್ತಾರ. ಅವ್ರಿಗೆ ಹೆಂಗ್ ಉಣ್ಬೇಕು? ನಾನೇನಾರು ಊಟ ಮಾಡ್ದೆ ಅಂದ್ರೆ ನಾವೆಲ್ಲ ಕೈ ತೊಳ್ದಿದ್ ನೋಡಿದ್ರೆ ನೀನು ಹೊಟ್ಟೆ ತುಂಬಾ ಊಟ ಮಾಡಿದ್ಯಲ್ಲನೇ. ಇವರೆಲ್ಲ ಹೋಟ್ಲಕ್ ತಿಂದು ಬರ್ತಾರ. ನೀವೇ ಇದೆಲ್ಲ ಬಗೆಹರಿಸ್ಬೇಕು. ಮನೆ ಒಳಗಡೆ ನಡೆಯುವಂತ ಸಣ್ಣ ಪುಟ್ಟ ವಿಚಾರಗಳೆಲ್ಲ ನಾನು ಎಲ್ಲೂ ಹೋಗ್ಲಮ್ಮ ಜವಾಬ್ ಹೇಳಕ್ಕೆ. ಅಲ್ಲಿ ಬೇಡಮ್ಮ, ಚೆನ್ನಾಗಿ ನಾವು ನೋಡ್ಕೊಂತೀವಿ ಬಾ ಅಂತೀವಿ.
ಅವ್ನು ಚೆನ್ನಾಗಿ ದುಡಿದಾನ. ನನ್ನ ಸೊಸಿ ನನ್ನ ಮೊಮ್ಮಗಳು ಬರಬೇಕು ಅಂತ ಕೇಳ್ತೀನಿ ನೋಡಿ ಇಷ್ಟ. ಇಂಡಸ್ಟ್ರಿಯಲ್ಲಿ ಮನಿ ಮಾಡಕ ನೀನು ಕರ್ಕೊಂಡು ಹೋಗಿದ್ದೆ, ನಾನು ಕರ್ಕೊಂಡು ಬಂದೆ. ನನಗೆ ಹಳೆ ಪುರಾಣ ನೀನ್ ಮನಿ ಮಾಡ್ತೀನಿ ಅಂತ ಮನಿ ಮಾಡಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ದಲ್ಲೇ ಮನಿ ಮಾಡ್ತೀನಿ, ಮನೆ ಸೆಟ್ ಆಗಲ್ಲ ಅಂದಿದ್ದ. ಇವಾಗ ಅದೇ ಅವಾಗ ಮನಿ ಮಾಡೋ ಬದಲು ಇವಾಗ ಮನಿ ಮಾಡಿ ನೋಡಿ ಇಟ್ಕೊಂಡು ಅವಾಗ ಮಾಡೋ ಬದಲು ಮನೆ ಮಾಡ್ಬೇಕು. ನಮ್ ದಾವಣಗೆರೆಗೆ ಮನಿ ಮಾಡ್ತೀನಿ ಅಂತಂದು ದೂರ ಮನಿ ನೋಡಕ್ ಹೋಗಿದ್ವಿ, ನಾನು ಅವನು ಹೋಗಿದ್ದೀವಿ. ಅವ್ರ ತಮ್ಮ ದಾವಣಗೆರೆಯಲ್ಲಿ ದುಡೀರಿ, ನಿಮ್ಗೇನ್ರಿ? ನೀವೇ ಕಂಪ್ನಿ ದಾವಣಗೆರೆಯಲ್ಲಿ ದುಡಿಯೋದ್ರಲ್ಲಿ ಏನ್ ಸಮಸ್ಯೆ? ಕಂಪ್ನಿಯಲ್ಲಿ ದುಡಿಯೋದ್ರಿಂದ ಏನು ಸಮಸ್ಯೆ? ದಾವಣಗೆರೆಯಲ್ಲಿ ದುಡಿಯೋದ್ರಿಂದ ಏನ್ ಸಮಸ್ಯೆ? ನನಗೆ ಪ್ರಶ್ನೆಗೆ ಎದುರು ಪ್ರಶ್ನೆ ಹಾಕ್ತಾ ಇದ್ರೆ ಇಲ್ಲಿ ಇಬ್ರು ಕೂತ್ಕೊಂಡು ಹೀಗೆ ಮಾತಾಡ್ತಾ ಇರ್ಬೋದು, ವಾದ ನಾನು ಮಾಡ್ಕೊಂಡು. ದಾವಣಗೆರೆಯಲ್ಲಿ ಇರೋಕೆ ಇಷ್ಟ ಇಲ್ಲ ಮೇಡಮ್. ಯಾಕೆ? ಅದು ನಮ್ಮೂರಲ್ಲ ಮೇಡಮ್. ನಮ್ಮನ್ನ ಯಾರು ನಿಮ್ಮನ್ನ ಇಷ್ಟು ದಿವಸ ಯಾರು ನೋಡ್ಕೊತಾ ಇದ್ರು? ನಮ್ಮ ತಮ್ಮ ಅದಾನೆ ಇಲ್ಲ ಅಂದ್ರೆ ಯಾರಾದ್ರೂ ಒಬ್ರು ನೋಡ್ಕೊಂತಾರೆ. ಮೇಡಮ್ ಅವ್ರು ಚೆನ್ನಾಗಿ ನೋಡ್ಕೊಳಂಗಿಲ್ಲ ಅಂತಾರಲ್ರಿ ಅಜ್ಜಿಯವರು. ನಮ್ಮ ಅಕ್ಕ ಕಿರಿಕಿರಿ ಮಾಡ್ತಾಳ, ಉಣ್ಣ ಕೊಡಂಗಿಲ್ಲ ಅಂತಾರಲ್ರಿ, ಅದಕ್ಕೆ ಬ್ಯಾಡಮ್ಮ ಅಂತ ಹೇಳ್ತೀವಲ್ರಿ. 1 ವರ್ಷ ಆತು. ನೀನ್ ಮೇಡಮ್ ಒಂದು ದಿನ ಬಂದು ನಾವು ಬಂದಿಲ್ಲ, ನಮ್ಮ ತಾಯಿ ಬಂದ, ನಾನ್ ಬರ್ಬೇಕಾ? ಒಂದು ದಿನ ಬಂದು ನಮ್ಮ ಮನೆಗೆ ಯಾರಿಗೂ ನಾನ್ ಕಡೆ ಬಂದಿದ್ದೆ ಲಾಸ್ಟ್. ಇಷ್ಟೆಲ್ಲ ವಾದ ವಿವಾದದ ನಂತರ ಮಾಳವಿಕಾ ಅವರ ಸತತ ಪ್ರಯತ್ನದಿಂದಾಗಿ ಮಂಜುನಾಥ್ ಹಾಗೂ ಸೌಮ್ಯ ಕೂಡಿ ಬಾಳ್ತೀವಿ ಅಂತ ಒಪ್ಪಿಕೊಂಡ್ರು. ಇವರಿಬ್ಬರ ದಾಂಪತ್ಯ ಜೀವನ ಸುಖಮಯವಾಗಿರಲೆಂದು ನಮ್ಮ ಬದುಕು ಜಟಕಾಬಂಡಿ ತಂಡ ಹಾರೈಸುತ್ತದೆ. ಜಟಕಾ